ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಭರತ ಬನ್ರಪ್ಪ, ಎಲ್ರಿಗೂ ಭಾಗ್ಯಮ್ಮನ ಹೋಟ್ಲಿಂದ ತಟ್ಟೆ ಇಡ್ಲಿ, ಪುದೀನೊಡೆ, ಕಾಯಿ ಚಟ್ನಿ ಎಲ್ಲ ತಂದಿದ್ದೀನಿ. ನನ್ನ ತಿಂಡಿ ತಿಂದಾಗಿಲ್ಲ, ಒಟ್ಟಿಗೆ ತಿನ್ನೋಣ ಬನ್ನಿ. ಯಾಕ್ರಪ್ಪ ಎಲ್ಲ ಸಪ್ಪಗಿದ್ದೀರಾ? ಅಲ್ಲ, ನಾನು ರಾತ್ರಿ ಡ್ಯೂಟಿ ಮೇಲೆ ಇರಲಿಲ್ಲ ಅಂತ ಸಾಹೇಬ್ರಿಗೇನಾರು ಗೊತ್ತಾಗೋಯ್ತಾ? ಸಾಹೇಬ್ರು ಅರೆಸ್ಟ್ ಮಾಡಿ ಒಳಗಾಕಿದ್ರಲ್ಲ ರೌಡಿ, ಅವ್ನು ತಪ್ಪಿಸ್ಕೊಂಬಿಟ್ಟ ಜಯರಮಣ. ಏ ಭರತ, ಹೇಗಾಯ್ತು ಇದೆಲ್ಲ? ಜಯರಮಣ, ರೌಡಿಗಳರು ರಾತ್ರಿ 10 ಜನ ಬಂದು ನಮ್ಮನ್ನು ಎದುರಿಸಿ ಬೆದರಿಸಿ ಅವನ್ನ ಕರ್ಕೊಂಡು ಹೋಗ್ಬಿಟ್ರು ಜಯರಮಣ. ವಿಷಯ ಸಾಹೇಬ್ರಿಗೆ ಗೊತ್ತಾ? ಸಾಹೇಬ್ರಿಗೆ ಇನ್ನೂ ಗೊತ್ತಿಲ್ಲ. ಈಗ ಇದೆಲ್ಲ ನನ್ನ ತಲೆ ಮೇಲೆ ಬರುತ್ತೆ. ನಿಮ್ಗ್ಯಾರಿಗೂ ಏನು ಅಪಾಯ ಆಗಿಲ್ಲ ತಾನೇ? ಇಲ್ಲ, ನಾವೆಲ್ಲ ಇದ್ದು ಅವನ್ನ ಏನು ಮಾಡೋಕ್ಕಾಗಿಲ್ವಲ್ಲ ಅಂತಾನೆ ಬೇಜಾರು ಜಯರಮಣ. ಏನೋ ಮಾಡೋದೀಗ? ಈ ವಿಷಯ ಸಾಹೇಬಂಗೆ ಏನಾದ್ರು ಗೊತ್ತಾದರೆ ದೊಡ್ಡ ರಾದ್ಧಾಂತನೇ ಆಗುತ್ತೆ. ನನಗೂ ಅದೇ ಭಯ ಆಗ್ತಿದೆ ಜಯರಮಣ. ನಿನ್ನೆ ತೇನ ನಿನ್ನ ಹೆಸರು ಪ್ರಮೋಷನ್ ಲಿಸ್ಟಲ್ಲಿ ಇತ್ತು. ಯಾವ ಕೆಟ್ಟ ಕಣ್ಣು ಬಿತ್ತೋ ಏನೋ, ಈ ಥರ ಎಲ್ಲ ಆಗಿದೆ ಅಂತ ಮೇಲಧಿಕಾರಿಗಳಿಗೆ ರಿಪೋರ್ಟ್ ಕಳಿಸಿದ್ರೆ ನಿನ್ನ ಪ್ರಮೋಷನ್ಗೆ ತೊಂದರೆ ಆಗ್ಬೋದೋ ಏನೋ. ತಪ್ಪೆಲ್ಲ ನಂದೆ, ನಿನ್ನ ನಂಬಿಕೆನ ಉಳಿಸ್ಕೊಳಕ್ಕಾಗಿಲ್ಲ ಜಯರಮಣ. ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ಹೋಗ್ಲಿ ಬಿಡು ಭರತ, ಅಷ್ಟು ಜನ ರೌಡಿಗಳು ಬಂದು ಹೆದರ್ಸಿದ್ರೆ ನಿಂತಾನೆ ಏನು ಮಾಡೋಕ್ಕಾಗತ್ತೆ? ಪ್ರಮೋಷನ್ಗೋಸ್ಕರ ನಾನು ಯಾವತ್ತೂ ಕೆಲಸ ಮಾಡಿಲ್ಲ. ಆದರೆ ನಮ್ಮ ಸ್ಟೇಷನಲ್ಲಿ ಇಂಥ ಅನಾಹುತ ಆಗೋಯ್ತಲ್ಲ, ಎಲ್ಲ ದೇವ್ರ ಮೇಲೆ ಭಾರ ಹಾಕ್ಬೇಕಷ್ಟೆ. ಓಹೋ, ಏನ್ರಪ್ಪ ಎಲ್ಲರೂ ಸೇರ್ಕೊಂಡು ಮೀಟಿಂಗ್ ಮಾಡ್ತಾ ಇದ್ದೀರಾ? ಏನು ಸಮಾಚಾರ ಜಯರಮ್ಮ? ಸರ್, ಅದು ಒಂದು ಕೇಸ್ ಬಗ್ಗೆ ಮಾತಾಡ್ತಾ ಇದ್ವಿ ಸರ್. ನನ್ನ ಮಗ ರೌಡಿ ಹೆಂಗಿದ್ದಾನೆ? ಅವನಿಗೇನು ಸರ್, ಗುಂಡ್ಕಲ್ಲಿದ್ದಂಗಿದ್ದಾನೆ. ಏಯ್ ಸರ್, ಕೊಂಚ ಟೀ ತರಿಸು ಸರ್. ಟೀ ಸಾಕಾ? ಟಿಫನ್ ತರಿಸ್ಬಿಡ್ಲ ಸರ್? ಅಬ್ಬಬ್ಬಬ್ಬ, ಏನು ಜಯರಮ್ಮ, ಇಷ್ಟು ದಿನ ನಿನ್ನಿದ್ದಿದ್ದು ವರ್ಷನೇ ಬೇರೆ, ಈಗ ನಡ್ಕೊಳ್ತಿರೋ ರೀತಿನೇ ಬೇರೆ. ಅಲ್ಲ ಜಯರಮ್ಮ, ಈ ನಿನ್ನ ಬದಲಾವಣೆಗೆ ಕಾರಣ ಏನು ಅಂತ ತಿಳ್ಕೊಬೋದಾ? ಏನಿಲ್ಲ ಸರ್. ಜಯರಮ್ಮ, ನಿನಗೆ ಸಿಕ್ಕಿರೋ ಪ್ರಮೋಷನ್ಗೆ ಬರೀ ಕಾಫಿ ತಿಂಡಿ ಮಾತ್ರ ಅಲ್ಲ, ದೊಡ್ಡ ಪಾರ್ಟಿನೇ ಕೊಡಿಸ್ಬೇಕು. ಈಗ ಬೇಡ, ನಾನು ಹೇಳಿದಾಗ ಮರ್ಯಾದೆ ಕೊಡಿಸ್ಬೇಕು, ಏನೋ? ಸರಿ, ರಾತ್ರಿ ಎಲ್ಲ ರೌಡಿ ಸೈಲೆಂಟ್ ಆಗಿದ್ನಾ ಅಥವಾ ಆರ್ಭಟ ಏನಾದರೂ ಮಾಡ್ತಿದ್ನಾ? ಸೈಲೆಂಟಾಗೇ ಇದ್ದ ಸರ್. ಹೌದಾ? ಮತ್ತೆ ನನ್ನ ಮುಂದೆ ಮಾತ್ರ ಎಗರಾಡ್ತಾನಲ್ಲ? ನೀನವತ್ತು ಮನೆಗೆ ಬಂದಾಗ ಅಲ್ಲಿ ಏನು ನಡೀತಿದೆ ಅನ್ನೋದು ನನಗೆ ಗೊತ್ತಿರಲಿಲ್ಲ. ನೀನು ಮನೆಗೆ ಬಂದಿದ್ದೀಯ ಅನ್ನೋದಷ್ಟೇ ಗೊತ್ತಿತ್ತು. ನಿನ್ನನ್ನು ಎಲ್ಲರಿಗೂ ಪರಿಚಯ ಮಾಡಿಸೋಣ, ನಮ್ಮ ಮದುವೆ ವಿಷಯದ ಬಗ್ಗೆ ಎಲ್ಲರಿಗೂ ಹೇಳಿ ಒಪ್ಸೋಣ ಅಂತ ಅಂದ್ಕೊಂಡೆ. ಆದರೆ ಅಷ್ಟರಲ್ಲಿ ಅಪ್ಪ ನಿನ್ನನ್ನು ಮನೆಯಿಂದ ಹೊರಗಡೆ ಹಾಕ್ತಿದ್ರು. ನನಗೆ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ, ಹೇಗೆ ರಿಯಾಕ್ಟ್ ಮಾಡಬೇಕು ಅಂತ ಗೊತ್ತಾಗದೆ ಶಾಕಲ್ಲಿ ಹಾಗೆ ನಿಂತೆ. ನೀನು ಅದನ್ನ ನೋಡಿ ನನ್ನ ಬಗ್ಗೆ ತಪ್ಪು ತಿಳ್ಕೊಂಡು ನನಗೆ ಪ್ರೀತಿ ಅಂದರೆ ಇಷ್ಟ ಇಲ್ಲ ಅಂತ ಅಂದ್ಕೊಂಡೆ. ಅದಾದ್ಮೇಲೆ ನೀನು ಎಲ್ಲಿದೆಯಾ, ಹೇಗಿದೆಯಾ ಅಂತ ಹುಡುಕೋ ಪ್ರಯತ್ನ ಪಟ್ಟೆ ಗೊತ್ತಾ. ಗೊತ್ತಿರೋ ಕಡೆ ಎಲ್ಲ ನಿನ್ನ ಬಗ್ಗೆ ವಿಚಾರಿಸ್ದೆ, ಆದರೆ ಎಲ್ಲೂ ನಿನ್ನ ಸುಳಿವು ಸಿಗಲಿಲ್ಲ. ಆಮೇಲೆ ನಿನ್ನ ಬಗ್ಗೆ ಯೋಚನೆ ಮಾಡ್ತಾ ನಿನ್ನ ಪ್ರೀತಿನ ಹೃದಯದಲ್ಲೇ ಬಚ್ಚಿಟ್ಕೊಂಡು ದಿನ ಕಳೀತಾ ಬಂದೆ. ಜೀವನ ಪೂರ್ತಿ
ನಿನ್ನ ಪ್ರೀತಿ ನೆನಪಲ್ಲೇ ಇರ್ತಿದ್ನೇ ಹೊರತು ಬೇರೆ ಇನ್ಯಾರ್ದೋ ಜೊತೆ ಮದುವೆ ಆಗ್ತಿರ್ಲಿಲ್ಲ. ನಾನು ನಿಮ್ಮನ್ನು ಅಪಾರ್ಥ ಮಾಡಿಕೊಂಡು ನನ್ನ ಫೋನ್ ನಂಬರ್ನು ಚೇಂಜ್ ಮಾಡಿದ ಕೆಲಸನೂ ಬಿಟ್ಟು ಎಲ್ಲಿಗೂ ಹೋಗಿತ್ತು. ಆದರೂ ಆಗಾಗ ನಿಮ್ಮ ಪ್ರೀತಿ ಕಾಡ್ತಾ ಇತ್ತು. ಆದರೆ ನೀವು ಅವತ್ತು ನಡ್ಕೊಂಡಿದ್ದ ರೀತಿಗೆ ನಿಮ್ಮ ಮೇಲಿರೋ ಕೋಪಕ್ಕೆ ನಿಮ್ಮನ್ನು ಯಾವತ್ತೂ ನೋಡಬಾರ್ದು, ಯಾವತ್ತೂ ಸಿಗಬಾರ್ದು ಅಂತ ಡಿಸೈಡ್ ಆದೆ. ಅದಾದಮೇಲೆ ನನ್ನ ಜೀವನದಲ್ಲಿ ಪ್ರೀತಿ ಮೇಲಿರೋ ಭಾವನೆನೇ ಬದಲಾಗೋಯ್ತು. ಕ್ರಮೇಣ ಒಬ್ಬಂಟಿಯಾಗಿ ನೆಮ್ಮದಿ ಹುಡುಕ್ತಾ ಬಂದೆ. ಆಗ ದೀಪ ಅವರಿರೋ ಊರಲ್ಲಿ ಸ್ಕೂಲ್ ಮೇಸ್ಟ್ರಾಗಿ ಸೇರ್ಕೊಂಡೆ. ಆಗ ನನಗೆ ನರಸಿಂಹ ಅವ್ರ ಪರಿಚಯ ಆದರು. ಗೊತ್ತು ಗುರು ಇಲ್ದರು ನನ್ನನ್ನು ಅವ್ರ ಮನೆ ಮಗನ ಹಾಗೆ ನೋಡ್ಕೊಂಡು ನನಗೆ ಆಶ್ರಯ ಕೊಟ್ಟರು, ತುಂಬ ಪ್ರೀತಿ ಕೊಟ್ಟರು. ಅದೇ ಸಮಯಕ್ಕೆ ದೀಪ ಮತ್ತೆ ನಿಮ್ಮ ತಮ್ಮ ಆ ಮನೆಗೆ ಬಂದಿದ್ರು. ದೀಪನ ನನ್ನ ತಂಗಿ ಅಂದ್ಕೊಂಡೆ, ಚಿರಾಗ್ನ ನನ್ನ ತಮ್ಮ ಅಂತ ಫೀಲ್ ಮಾಡಿದೆ. ಕಳೆದೋಗಿರೋ ಖುಷಿ ಮತ್ತೆ ನನ್ನ ಜೀವನದಲ್ಲಿ ನನಗೆ ಗೊತ್ತಿಲ್ಲದೆ ಹುಟ್ಟೋಕೆ ಶುರುವಾಯಿತು. ಅವತ್ತು ಬೆಂಗಳೂರಿಗೆ ಹೊರಡೋ ದಿನ ನೀವು ದೀಪ ಅವ್ರ ಮನೆಗೆ ಬಂದಿದ್ರಿ ಅಂತ ಗೊತ್ತಾಯ್ತು. ಆದರೆ ನೀವೇ ಅಂತ ಗೊತ್ತಾಗ್ಲಿಲ್ಲ. ನಿಮ್ಮನ್ನ ಮಾತಾಡಿಸ್ಬೇಕು ಅಂತ ಮನೆ ಹೊರಗೆ ಬಂದೆ. ಆದರೆ ಅಷ್ಟರಲ್ಲಿ ನೀವು ಹೊರಟಿದ್ರಿ. ನಿಮ್ಮನ್ನು ಕರೆದೆ, ಕೂಗಿದೆ, ಹಾಗೆ ಮರ್ಯಾದೆ. ಅದಾದ್ಮೇಲೆ ನಡೆದಿದ್ದೆ ಆ NGO ದಲ್ಲಿ ನಡೆದಿದ್ದ ಘಟನೆ. ನೀವು ಮತ್ತೆ ನಿಮ್ಮ ಅತ್ತಿಗೆ ಅಲ್ಲಿಗೆ ಬರ್ತೀರಂತ ನಾನು ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ. ನಾನು ನೀವು ಅಲ್ಲಿಗೆ ಬರ್ತೀವಿ ಅಂತ ದೀಪಂಗ್ ಗೊತ್ತಾಗಿ ನಮ್ಮಿಬ್ರನ್ನೂ ಒಂದ್ ಮಾಡ್ಬೇಕಂತ ತುಂಬಾ ಪ್ರಯತ್ನ ಪಟ್ಲು. ಆದ್ರೆ ಫೇಲ್ ಆದ್ಲು. ಆದ್ರೂ ಹಠ ಬಿಡದೆ ನಮ್ಮಿಬ್ರನ್ನ ಒಂದ್ ಮಾಡ್ಬೇಕು ಅಂತ ಇಲ್ಲಿವರೆಗೂ ಕರ್ಕೊಂಬಂದಿದ್ದಾರೆ. ನೀವು ನಿಮ್ಮನೆಯವ್ರ ಹಾಗೆ ಸ್ವಾರ್ಥಿ, ನಿಮಗೂ ದುರಹಂಕಾರ ಇದೆ, ಶ್ರೀಮಂತರೆಲ್ಲ ಒಂದೇ ಅಂತ ಅನ್ಕೊಂಡಿದ್ದೆ. ಆದ್ರೆ ನೀವು ಹೇಳಿದ ಮಾತು ಕೇಳಿದ್ಮೇಲೆ ಅದೆಲ್ಲ ಸುಳ್ಳು ಅಂತ ಗೊತ್ತಾಗೋಯ್ತು. ನೀವು ಮುಂಚೆ ನಾನು ಎಷ್ಟು ಪ್ರೀತಿಸ್ತಾ ಇದ್ರೋ ಈಗಲೂ ಅಷ್ಟೇ ಪ್ರೀತಿಸ್ತಾ ಇದ್ದೀರಾ. ನಿನ್ನ ಮೇಲಿಟ್ಟಿರೋ ಪ್ರೀತಿ ಸಾಯೋವರೆಗೂ ಹಾಗೆ ಇರುತ್ತೋ ಹೊರತು ಅದು ಯಾವತ್ತೂ ಕಮ್ಮಿ ಆಗಲ್ಲ. ಅಣ್ಣ ಅಣ್ಣ ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.